ಆರ್ ಬಿ ಎಲ್ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಏನಾದರೂ ನೀವು ಫಸ್ಟ್ ಟೈಮು ರಿಜಿಸ್ಟರ್ ಮಾಡಬೇಕು ಅಂತಂದರೆ ಡೆಬಿಟ್ ಕಾರ್ಡ್ ಇರಲೇಬೇಕು ಅಂತ ಏನು ಮ್ಯಾಂಡೇಟರಿ ಇಲ್ಲ. ಸೊ ಕಸ್ಟಮರ್ ಐ ಡಿ ಮತ್ತು ಪ್ಯಾನ್ ಕಾರ್ಡ್ ಇದ್ರೆ ಸಾಕು ನಾವು ರಿಜಿಸ್ಟರ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಪರಿಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ಆರ್ ಬಿ ಎಲ್ ಮೈ ಬ್ಯಾಂಕ್ ಪ್ಲೇಸ್ಟೋರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ನಂತರ ಸೊ ಈ ಅಪ್ಲಿಕೇಶನ್ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಬೈ ಕ್ಲಿಕ್ಕಿಂಗ್ ಆನ್ ಪ್ರೊಸೀಡ್ ಅಂತ ಇದೆ ನೋಡಿ, ಅಲ್ಲೊಂದು ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಮಾಡಿದ ನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವ ಬ್ಯಾಂಕ್ ಅಕೌಂಟು ನೀವು ಮೊಬೈಲ್ ನಂಬರ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವುದು ಲಿಂಕ್ ಮಾಡಿದ್ರು ಅದನ್ನು ಸೆಲೆಕ್ಟ್ ಮಾಡಿ, ಸಿಮ್ 1 ಸಿಮ್ 2 ಅಂತ ಅಂದ್ಬಿಟ್ಟು. ಸೊ ಇಲ್ಲಿ SMS ವೆರಿಫಿಕೇಷನ್ ಆಗಬೇಕು. SMS ವೆರಿಫಿಕೇಷನ್ ಆಗೋವರೆಗೂ ವೆಯ್ಟ್ ಮಾಡಿ. SMS ವೆರಿಫೈಡ್ ಆಗಿದೆ. ಫಸ್ಟ್ ಏನು ಆಪ್ಷನ್ ಕೇಳ್ತಿದೆ ಅಂದರೆ CIF ಕಸ್ಟಮರ್ ಐ ಡಿ ಪ್ಲಸ್ ಪ್ಯಾನು ಮತ್ತು ಕಸ್ಟಮರ್ ಐ ಡಿ ಪ್ಲಸ್ ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡೆನ್ಷಿಯಲ್. ಸೊ ಇಲ್ಲಿ 3 ಆಪ್ಷನ್ ಇದೆ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಿರುವಂಥದ್ದು ಕಸ್ಟಮರ್ ಐ ಡಿ ಪ್ಲಸ್ ಪ್ಯಾನು. ನೀವು ಕಸ್ಟಮರ್ ಐ ಡಿ ಪ್ಲಸ್ ಡೆಬಿಟ್ ಕಾರ್ಡ್ ಇತ್ತು ಅಂದ್ರೂ ಸಹ ಮಾಡ್ಕೋಬೋದು. ಸೊ ನಾನೀಗ ಕಸ್ಟಮರ್ ಐ ಡಿ ಪ್ಲಸ್ ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿ ಪ್ರೋಸೆಸ್ನ ಮಾಡ್ತಾಯಿದ್ದೀನಿ. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ ಈಗ ಅಪ್ಲಿಕೇಶನು. ಸೊ ಫಸ್ಟ್ ಇಲ್ಲಿ ಕಸ್ಟಮರ್ ಐ ಡಿ ಎಂಟ್ರಿ ಮಾಡಬೇಕು. ಕಸ್ಟಮರ್ ಐ ಡಿ ಎಂಟ್ರಿ ಮಾಡ್ತಾಯಿದ್ದೀನಿ. ಈಗ ಪ್ಯಾನ್ ನಂಬರ್, ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ಸೊ ನಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಫಸ್ಟ್ ಕೇಳುವಂಥದ್ದು ಎಂಟರ್ MPIN ಅಂತ ಕೇಳುತ್ತೆ. ಸೊ ನಮಗೆ ಮೊಬೈಲ್ ಅಪ್ಲಿಕೇಶನ್ 6 ಡಿಜಿಟ್ ಪಿನ್ನು ಸೆಟ್ ಮಾಡೋದಿರುತ್ತೆ. ಸೊ ಈಗ MPIN ನಾನಿಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮತ್ತು ಎಂಟರ್ MPIN, ಸೇಮ್ MPIN ಇಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ನಾವು ಬಯೋಮೆಟ್ರಿಕ್ಕು ಮತ್ತು ಫೇಸ್ ಐ ಡಿ ಸೊ ಆಕ್ಸೆಸ್ ಮಾಡ್ಬೋದು. ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟು ಸೊ ವಿ ಆರ್ ಆಲ್ ಸೆಟ್. ಸೊ ಈಗ MPIN ಸೆಟ್ ಆಗಿದೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡೋಣ. ಸೊ ನಮ್ಮ ನೇಮ್ ಬರುತ್ತೆ ಆ್ಯಂಡ್ ಲಾಗಿನ್ ಅನ್ನೋ ಇಂಟರ್ಫೇಸ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತು MPIN ಕೇಳುತ್ತೆ ಇಲ್ಲ ಬಯೋಮೆಟ್ರಿಕ್ ಕೇಳುತ್ತೆ. ಸೊ ನೀವು ಬಯೋಮೆಟ್ರಿಕ್ ಸೆಟ್ ಮಾಡಿದರೆ ಬಯೋಮೆಟ್ರಿಕ್ ಒತ್ತಂಬಿಡಿ. MPIN ಸೆಟ್ ಮಾಡಿದ ನಂತರ ಇಲ್ಲಿ MPIN ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನಮ್ಮ RBL ಬ್ಯಾಂಕ್ MPIN ಅಪ್ಲಿಕೇಶನ್ ಸೆಟ್ ಮಾಡಿದಾಯಿತು MPIN. ಸೊ ಈ ರೀತಿಯಾಗಿ ನೀವು RBL ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನ MPIN ಸೆಟ್ ಮಾಡುವಂಥದ್ದು. ಸೊ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಇಲ್ಲಿ ಇಂಟರ್ಫೇಸಲ್ಲೆಲ್ಲ ನೋಡೋದು, ಬ್ಯಾಲೆನ್ಸ್ ಹೆಂಗೆ ಯಾವ ರೀತಿ ಚೆಕ್ ಮಾಡುವಂಥದ್ದು, ಮತ್ತು ನಿಮ್ಗೆ ಗೊತ್ತಾಗುತ್ತೆ 1 by 1 ಆಪ್ಷನ್ ಏನಿದೆ ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟೇಟ್ಮೆಂಟ್ ಯಾವ ರೀತಿ ತೆಗೆಯೋದು ಅನ್ನೋದ್ರ ಬಗ್ಗೆ ಸಹ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.